ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1032ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೊಟೊರೋಲಾ ಇಂದ ಮೋಟೋ ಎಡ್ಜ್ 50 ನಿಯೋ ಈ ಒಂದು ಮೊಬೈಲ್ಗೆ ಒಂದು ಹೊಸ ಅಪ್ಡೇಟ್ನ ರೋಲ್ಔಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ 15 ಅಪ್ಡೇಟ್ ಅಂತಾನೆ ಹೇಳ್ಬೋದು, ಮೇಜರ್ ಅಪ್ಡೇಟ್. ಈಗಾಗಲೇ 2 ದಿನ ಆಯಿತು ಈ ಒಂದು ಅಪ್ಡೇಟ್ ರೋಲ್ಔಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿ. ಎಲ್ಲರಿಗೂ ಕೂಡ ಒಂದೇ ಸಲ ಈ ಒಂದು ಅಪ್ಡೇಟ್ ಬರೋದಿಲ್ಲ, ನಿಧಾನಕ್ಕೆ ಫೇಸ್ ವೈಸ್ ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ನಿಮಗೆ ಇನ್ನ ಅಪ್ಡೇಟ್ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಮತ್ತೆ ಈ ಒಂದು ಅಪ್ಡೇಟ್ ನ ಮಾಡ್ಕೋಬಹುದಾ ಬ್ರೋ ಅಂದ್ರೆ ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮಗೆ ಮೇಜರ್ ಚೇಂಜಸ್ ಆದ್ರೆ ಇರುತ್ತೆ. ನನಗೆ ಕೇಳಿದ್ರೆ ಆದಷ್ಟು ಒಂದೆರಡು ವಾರ ವೇಟ್ ಮಾಡಿದ್ದಾದ್ಮೇಲೆ ಈ ಒಂದು ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ. ಅಪ್ಡೇಟ್ ಅಲ್ಲಿ ಏನ್ ಬಗ್ಗಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಒಂದು ವಾರ ಆಯ್ತು ಅಂದ್ರೆ ನಿಧಾನಕ್ಕೆ ಗೊತ್ತಾಗುತ್ತೆ ಏನಾದ್ರೂ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತೇಳಿ. ಆಮೇಲೆ ನೀವು ಆರಾಮಾಗಿ ಈ ಒಂದು ಅಪ್ಡೇಟ್ ಆದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿಯಿಂದ ಶೌಮಿ 15 ಈ ಒಂದು ಮೊಬೈಲ್ ಈಗಾಗಲೇ ಲಾಂಚ್ ಮಾಡಿದ್ದಾರೆ. ಇವಾಗ ಚೈನಾದಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲ ಆದ್ರೆ ಇದೆ ಒಂದು ರೀತಿ ರೆಡ್ ಕಲರ್ ಅಂತಾನೂ ಕೂಡ ಹೇಳೋದಕ್ಕಾದ್ರೆ ಆಗೋದಿಲ್ಲ. ರೆಡ್ ಆಗಿ ಬಂದ್ಬಿಟ್ಟು ಪಿಂಕ್, ಈ ಎರಡು ಕಲರ್ ನ ಫ್ಯೂಷನ್ ಮಾಡಿದ್ರೆ ನಮಗೆ ಯಾವ ಕಲರ್ ಔಟ್ಪುಟ್ ಬರುತ್ತೋ ಆ ರೀತಿಯಾಗಾದ್ರೆ ಇದೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಚೈನಾದಲ್ಲಿ ಬಂದ್ಬಿಟ್ಟು ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ನಡೆಸ್ತಾರೆ. ತುಂಬಾ ದೊಡ್ಡ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ನಮಗೆ ಯಾವ ರೀತಿ ಸಂಕ್ರಾಂತಿ ಯುಗಾದಿ ಎಲ್ಲ ಇರುತ್ತೋ ಅವರಿಗೆ ಇದು ತುಂಬಾನೇ ದೊಡ್ಡ ಹಬ್ಬ. ಇವಾಗ ಚೈನಾದಲ್ಲಿರೋರೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಈ ಹಬ್ಬಕ್ಕೆ ಅವರೆಷ್ಟೇ ದೂರ ಇದ್ರು ಕೂಡ ಅವರೆಲ್ಲರೂ ಕೂಡ ಮತ್ತೆ ಚೈನಾಗಾದ್ರೆ ಬರ್ತಾರೆ. ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಈ ಒಂದು ಫೆಸ್ಟಿವಲ್ ಆದ್ರೆ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಮಗೆ ಪ್ಯಾಕಿಂಗ್ ಚೇಂಜ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಗ್ರೀಟಿಂಗ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನ್ಯೂ ಇಯರ್ ವಿಶಸ್ ಕೂಡ ಇದರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಶೌಮಿ ಕಂಪ್ನಿಯವರು ಹೇಳಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಚೈನಾದಲ್ಲಿ ಮಾತ್ರ ಈ ಒಂದು ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡಿ. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಆರ್ಮಿ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಮೊಬೈಲ್ ನ ಡೆವಲಪ್ ಮಾಡಿದ್ದಾರೆ. ಹೊಸ ಮೊಬೈಲ್ ನ ಡಿಸೈನ್ ಮಾಡಿ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇವಾಗ ನಮಗೆ ಚೈನಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇರೋ ಸೈನಿಕರು ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮೊಬೈಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಮೊಬೈಲ್ ಅಲ್ಲಿ ಎಂಡ್ ಟು ಎಂಡ್ ಸೆಕ್ಯೂರ್ ಮೊಬೈಲ್ ಎಕೋಸಿಸ್ಟಮ್ ನ ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದಕ್ಕೆ ಸಂಭವ್ ಅಂತ ಹೇಳ್ಬಿಟ್ಟು ಹೆಸರು ಆದ್ರೆ ಇಟ್ಟಿದ್ದಾರೆ. ಸಂಭವ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ವರ್ಷನ್ ಅಂತೇಳಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೊಬೈಲ್ ಬಂದ್ಬಿಟ್ಟು ಪಿಕ್ಸೆಲ್ ಮೊಬೈಲ್ ನ ಇವ್ರು ತಗೊಂಡು ಅದರಲ್ಲಿ ಹೊಸ ಚಿಪ್ ಆದ್ರೆ ಹಾಕಿದ್ದಾರೆ. ಒಂದು ಹೊಸ ಅಪ್ಲಿಕೇಶನ್ ಕೂಡ ಇವರು ಡೆವಲಪ್ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಎಂ ಸಿಗ್ಮಾ ಅಂತೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೊಬೈಲ್ ನ ಅಷ್ಟೇ ಈಸಿಯಾಗಿ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಸೆಕ್ಯೂರ್ ಆಗಿ ಮಾತಾಡ್ಕೋಬಹುದು. ಇವಾಗ ಏನಾದ್ರೂ ಕಾನ್ಫಿಡೆನ್ಷಿಯಲ್ ಇತ್ತು ಅಂದ್ರೆ ಮಾತಾಡ್ತಾ ಇರ್ತಾರಲ್ಲ, ಅದನ್ನ ಬೇರೆಯವರು ಹ್ಯಾಕ್ ಮಾಡ್ಬಿಟ್ಟು ಕೇಳಿಸ್ಕೊಳೋದಕ್ಕಾದ್ರೆ ಆಗೋದಿಲ್ಲ. ಆ ರೀತಿಯಾಗಿ ಈ ಒಂದು ಮೊಬೈಲ್ ನ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಈಗಾಗಲೇ ಹತ್ತತ್ರ 30,000 ಜನ ಆರ್ಮೀಸ್ಗೆ ಈ ಒಂದು ಮೊಬೈಲ್ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ತುಂಬಾ ಜನರಿಗೆ ಯೂಸ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನಾವು ಕೂಡ ತುಂಬಾ ಸೆಕ್ಯೂರ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಇವಾಗ ಯಾವ ಮೊಬೈಲ್ನು ಕೂಡ ಬಿಡ್ತಾ ಇಲ್ಲ, ಎಲ್ಲ ಮೊಬೈಲ್ನು ಕೂಡ ಹ್ಯಾಕ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಅಲ್ಲಿ ಅವ್ರು ಮಾತಾಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಸೆಕ್ಯೂರ್ ಆಗಿ ಇರಬೇಕು, ಪ್ರತಿಯೊಂದು ಮಾತು ಕೂಡ ತುಂಬಾ ಸೆಕ್ಯೂರ್ ಆಗಿ ಇರಬೇಕು. ಅದಕ್ಕೋಸ್ಕರ ಈ ಒಂದು ಮೊಬೈಲ್ ನ ಅಫಿಷಿಯಲ್ ಆಗಿ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಛತ್ತೀಸ್ಗಢದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ ಇಷ್ಟೊಂದು ಧೈರ್ಯ ಇವರಿಗೆ ಹೆಂಗಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನ್ಸುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಬ್ಯಾಂಕ್ ಅಫಿಷಿಯಲ್ ಆಗಿ ಛತ್ತೀಸ್ಗಢಲ್ಲಿ ಓಪನ್ ಆಗಿದೆ. ಅದರಲ್ಲಿ ಏನಿದೆ ಬ್ರೋ, ಪ್ರತಿಯೊಂದು ಬ್ಯಾಂಕು ಕೂಡ ಓಪನ್ ಆಗ್ತಾ ಇರುತ್ತಲ್ಲ, ಅಂದ್ರೆ ಇದು ಬಂದ್ಬಿಟ್ಟು ಫೇಕ್ ಬ್ಯಾಂಕ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ಲಿ ಫೇಕ್ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಜನ ಸೇರ್ಬಿಟ್ಟು ಈ ಒಂದು ಬ್ಯಾಂಕ್ ನ ತಯಾರು ಮಾಡಿದ್ದಾರೆ, ಒಳಗಡೆ ಕೆಲಸಕ್ಕೆಲ್ಲ ತಗೊಂಡಿದ್ದಾರೆ, ಹಾಗೆ ಬಂದ್ಬಿಟ್ಟು ದುಡ್ಡು ಕೂಡ ಡೆಪಾಸಿಟ್ ಆದ್ರೆ ಮಾಡಿಸ್ಕೊಂತಾ ಇದ್ದಾರೆ. ಇವರು ಮೇಜರ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಹತ್ರ ನೀವೇನಾದ್ರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸಿದೀರಾ ಅಂದ್ರೆ ನಾವು ನಿಮಗೆ ರಿಟರ್ನ್ಸ್ ಜಾಸ್ತಿ ಕೊಡ್ತೀವಿ, ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಹೇಳಿದ್ದಾರೆ. ಪಾಪ ಅದನ್ನ ನಂಬ್ಕೊಂಡು ಪಾಪ ತುಂಬಾ ಜನ ಬಂದ್ಬಿಟ್ಟು ಇಲ್ಲಿ FD ಆದ್ರೆ ಮಾಡಿಸಿದ್ದಾರೆ. ಅದರಲ್ಲೂ ಕೂಡ SBI ಬ್ಯಾಂಕ್ ಅಂದ್ರೆ ಸಣ್ಣ ಪುಟ್ಟ ಬ್ಯಾಂಕ್ ಅಲ್ಲ, ಟಾಪ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ಪಾಪ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದಾರೆ, ತುಂಬಾ ಜನ ಡೆಪಾಸಿಟ್ ಮಾಡಿದ್ದಾರೆ. ಆಮೇಲೆ ಅದೇ ಊರಲ್ಲಿ ಒರಿಜಿನಲ್ SBI ಬ್ಯಾಂಕು ಕೂಡ ಇದೆ. ಆ ಮ್ಯಾನೇಜರಿಗೆ ಗೊತ್ತಾಗಿದೆ ಇನ್ನೂ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂತೇಳಿ. ಅವ್ರು ಶಾಕ್, ನನಗೆ ಗೊತ್ತಿಲ್ಲದೆ ಇನ್ನೂ ಒಂದು ಬ್ರಾಂಚ್ ಹೆಂಗ್ ಓಪನ್ ಆಗುತ್ತೆ ಅಂತೇಳಿ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಕಂಪ್ಲೀಟ್ಲಿ ಫೇಕ್ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ತರ ಇನ್ಸಿಡೆಂಟ್ಸ್ ಕೇಳಿದಾಗ ನಮಗೆ ಶಾಕ್ ಆಗುತ್ತೆ. ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಸ್ಟೋರ್ ಇಡಬೇಕು, ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಎಷ್ಟೋ ಪ್ಲಾನ್ ಮಾಡ್ತೀವಿ. ಅಂತದ್ರಲ್ಲಿ ಇವ್ರು ನೋಡಿದ್ರೆ ಒಂದು ಫೇಕ್ ಬ್ಯಾಂಕ್ ನೇ ಓಪನ್ ಮಾಡಿದ್ದಾರೆ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಟ್ರಿಪ್ ಲೈಟ್ ನಿಮಗೆ 500 ರೂಪಾಯಿಗೆ ಸಿಗ್ತಾ ಇದೆ. ಸ್ಯಾಮ್ಸಂಗ್ 8 kg ವಾಷಿಂಗ್ ಮಿಷಿನ್ 5 ಸ್ಟಾರ್ ರೇಟಿಂಗ್ ಇಂದ ಬರುತ್ತೆ, ಟಾಪ್ ಲೋಡ್. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ಜಸ್ಟ್ ನೀವು ಬ್ಯಾಂಕ್ ಆಫರ್ಸ್ ಒಂದು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಾಕು, 15,000ಕ್ಕೆ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಿಮ್ ಬ್ಯಾಗ್ 4XL ಸೈಜ್ ಇಂದ ಬರುತ್ತೆ. ಇದು ನಿಮಗೆ 2,000ಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಆಫರ್ಸ್ ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ.
ಈ ತರ ಆಫರ್ಸ್ ತುಂಬಾನೇ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಏರ್ಟೆಲ್ ಆಗಿ ಬಂದ್ಬಿಟ್ಟು ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ಟ್ರಾಯ್ ಅವರು ಒಂದು ಹೊಸ ರೂಲ್ ಆದ್ರೆ ತಂದಿದ್ರು. ಹಾಗೆ ಬಂದ್ಬಿಟ್ಟು ಟೆಲಿಕಾಂ ಆಪರೇಟರ್ಸ್ ಗೆ ರಿಕ್ವೆಸ್ಟ್ ಆದ್ರೆ ಮಾಡ್ಕೊಂಡಿದ್ರು. ಇವಾಗ ಅಫಿಷಿಯಲ್ ಆಗಿ ಇವರೆಲ್ಲರೂ ಕೂಡ ಹೊಸ ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಏರ್ಟೆಲ್ ಅವರು 2 ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. 499 ರೂಪಾಯಿದು, ಹಾಗೆ ಬಂದ್ಬಿಟ್ಟು 1959 ರೂಪಾಯಿದು. ಈ ಒಂದು ಪ್ಲಾನ್ಸ್ ನ ನೀವು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ ನಿಮಗೆ ಯಾವುದೇ ರೀತಿ ಇಂಟರ್ನೆಟ್ ಅನ್ನೋದು ಸಿಗೋದಿಲ್ಲ. ಜಸ್ಟ್ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ SMS ಇರುತ್ತೆ. ಇದು ನಿಮಗೆ ಮೇಜರ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. 499 ರೂಪಾಯಿದು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ 84 ಡೇಸ್ ವ್ಯಾಲಿಡಿಟಿ ಇರುತ್ತೆ. 1959 ರೂಪಾಯಿದು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ 365 ದಿನ, 1 ವರ್ಷ ನಿಮಗೆ ವ್ಯಾಲಿಡಿಟಿ ಆದ್ರೆ ಇರುತ್ತೆ. 2000 ನೀವು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ ಆರಾಮಾಗಿ ನಿಮಗೆ 1 ವರ್ಷ ವ್ಯಾಲಿಡಿಟಿ ಆದ್ರೆ ಇರುತ್ತೆ. ಅದೇ ನಿಮಗೆ ವಿತ್ ಇಂಟರ್ನೆಟ್ ಬೇಕು ಅಂದ್ರೆ ಏರ್ಟೆಲ್ ಅಲ್ಲೇ ನಿಮಗೆ 4000 ಇದೆ. ನಿಮಗೆ ಅರ್ಧಕ್ಕರ್ಧ ಪ್ರೈಸ್ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. 2000ಕ್ಕೆ ನಿಮಗೆ 1 ವರ್ಷ ವ್ಯಾಲಿಡಿಟಿ ಇರೋ ಪ್ಲಾನ್ ನ ತಂದಿದ್ದಾರೆ. ಇನ್ನ ಜಿಯೋ ವಿಷಯಕ್ಕೆ ಬಂದ್ರೆ ಇವರು ಕೂಡ 2 ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 458 ರೂಪಾಯಿದು ನಿಮಗೆ 84 ಡೇಸ್ ವ್ಯಾಲಿಡಿಟಿ ಇರುತ್ತೆ. 1958 ರೂಪಾಯಿದು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ 1 ವರ್ಷ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಅದರ ಜೊತೆಗೆ ಇನ್ನ ಒಂದು ಪ್ಲಾನ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 1748 ರೂಪಾಯಿದು. ಇದನ್ನ ನೀವು ರಿಚಾರ್ಜ್ ಮಾಡಿಸಿದೀರಾ ಅಂದ್ರೆ 336 ದಿನ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ನನಗೆ ಕೇಳಿದ್ರೆ ಬೆಟರ್ 2000 ಕೊಟ್ಬಿಟ್ಟು 1 ವರ್ಷಕ್ಕಾದ್ರೆ ಹಾಕ್ಸ್ಕೊಬಿಡಿ, ನಿಮಗೆ 1 ವರ್ಷದವರೆಗೂ ತಲೆನೋವೇ ಇರೋದಿಲ್ಲ. ಈ ಒಂದು ಪ್ಲಾನ್ಸ್ ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರಲ್ಲ, ಅವ್ರಿಗೆ ನೀವು ಈ ಒಂದು ಪ್ಲಾನ್ಸ್ ರೀಚಾರ್ಜ್ ಮಾಡಿಸಿದೀರಾ ಅಂದ್ರೆ ಆರಾಮ್ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಹಾಗೆ ಬಂದ್ಬಿಟ್ಟು ನೀವು ಕೂಡ ಡ್ಯೂಯಲ್ ಸಿಮ್ ಯೂಸ್ ಮಾಡ್ತಿರ್ತೀರಾ, ಎರಡನೇ ಸಿಮ್ಮಿಗೆ ಪ್ರತಿ ತಿಂಗಳು ಸುಮ್ಮನೆ ತುಂಬಾ ದುಡ್ಡಿಂದ ರೀಚಾರ್ಜ್ ಮಾಡಿಸ್ತಾ ಇರ್ತೀರಾ. ಅದ್ರ ಬದಲು ಬೆಟರ್ ಈ ಒಂದು ಪ್ಲಾನ್ಸ್ ನ ನೀವು ರೀಚಾರ್ಜ್ ಮಾಡಿಸಿದೀರಾ ಅಂದ್ರೆ ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಲಾಂಚ್ ಮಾಡೋದ್ರಲ್ಲ, ಆ ಈವೆಂಟ್ ಎಲ್ಲ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಒಂದು ಫೋಟೋನ ಇವರು ಟೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಾವು ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಟೀಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ನೆಕ್ಸ್ಟ್ ನಮಗೆ ಫೋಲ್ಡಬಲ್ ಫೋನ್ಸ್ ಬರುತ್ತಲ್ಲ, Z Flip 7, Z Fold 7, ಆ ಒಂದು ಫೋಲ್ಡಬಲ್ ಫೋನ್ ಇದೆ. ಇನ್ನು ನೆಕ್ಸ್ಟ್ ನೋಡಿ ನಿಮಗೆ ಟ್ರೈ ಫೋಲ್ಡ್ ಆದ್ರೆ ಇದೆ. ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಟ್ರೈ ಫೋಲ್ಡ್ ಫೋನ್ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು AR/VR ಗ್ಲಾಸಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ, ಸ್ಮಾರ್ಟ್ ಗ್ಲಾಸಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ಇದಿಷ್ಟು ಕೂಡ ನಾವು ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳಿದ್ದಾರೆ. ನನಗೆ ಅನ್ನಿಸ್ದಂಗೆ ನೆಕ್ಸ್ಟ್ ನಮಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಅನ್ಪ್ಯಾಕ್ಡ್ ಇವೆಂಟ್ ಇರುತ್ತೆ. ಇವಾಗ ಜನವರಿ ತಿಂಗಳಲ್ಲಿ ಒಂದು ಅನ್ಪ್ಯಾಕ್ಡ್ ಇವೆಂಟ್ ಆಯ್ತಲ್ಲ, ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲೂ ಕೂಡ ನಡೆಯುತ್ತೆ. ಆ ಒಂದು ಇವೆಂಟ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಕೂಡ 100ಗೆ 100% ಲಾಂಚ್ ಮಾಡ್ತಾರೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.